ರಾಜ್ಯಪಾಲರ ಈ ನಡೆಗೆ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳೇ ವಿರೋಧವನ್ನ ವ್ಯಕ್ತಪಡಿಸಿ ಅಸಮಾಧಾನವನ್ನ ಮಾತುಗಳ ಮೂಲಕವಾಗಿ ಹೊರಹಾಕಿದ್ರು. ಜೊತೆಗೆ ತಾವು ಏನು ಹೆಜ್ಜೆಯನ್ನು ಇಡಬೇಕು, ಯಾವ ರೀತಿಯಾಗಿ ನಡ್ಕೊಳ್ಬೇಕು ಸರ್ಕಾರ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ರು. ಇನ್ನು ಬಿಜೆಪಿ ರಾಜ್ಯಪಾಲರ ನಡೆಯನ್ನ ಸಮರ್ಥಿಸಿಕೊಂಡಿದೆ. ಅದರ ಜೊತೆಗೆ ಒಂದಿಷ್ಟು ಆರೋಪಗಳನ್ನು ಕೂಡ ಸರ್ಕಾರದ ಮೇಲೆ ಮಾಡಿದೆ. ಏನಾಯ್ತು ಇವತ್ತು ನೋಡಿ. ಭಾಷಣ ಓದದೆ ನಿರ್ಗಮಿಸಿದ ಗವರ್ನರ್ ವಿರುದ್ಧ ಗೋ ಬ್ಯಾಕ್ ಬ್ರಹ್ಮಾಸ್ತ್ರ. ರಾಜ್ಯಪಾಲರ ವಿರುದ್ಧ ಖಂಡನಾ ನಿರ್ಣಯ. ಜನವರಿ 28ಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಇದೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯದ ಅಧಿವೇಶನದ ಇತಿಹಾಸದಲ್ಲಿ ರಾಜ್ಯಪಾಲರು ಓದದೆ ಅಧಿವೇಶನದಿಂದ ನಿರ್ಗಮಿಸಿದ್ದಾರೆ. ಇದನ್ನ ಖಂಡಿಸಿದ ರಾಜ್ಯ ಸರ್ಕಾರ ರಾಜ್ಯಪಾಲರ ನಡೆಗೆ ಸದನದಲ್ಲೂ ಕೂಡ ಖಂಡಿಸಲು ನಿರ್ಧರಿಸಿದೆ. ರಾಜ್ಯಪಾಲರ ವಿರುದ್ಧ ಖಂಡನಾ ನಿರ್ಣಯವನ್ನ ಕೈಗೊಳ್ಳಲಿರುವ ಉಭಯ ಕಲಾಪಗಳು ಖಂಡನಾ ನಿರ್ಣಯವನ್ನ ರಾಷ್ಟ್ರಪತಿಗಳಿಗೆ ಕಳುಹಿಸಲಿದೆ. ಒಂದೇ ನಿಮಿಷಕ್ಕೆ ಭಾಷಣ ಮುಗಿಸಿದ ಗವರ್ನರ್ ನಡೆಗೆ ಸರ್ಕಾರ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಗೋ ಬ್ಯಾಕ್ ಗವರ್ನರ್ ಬ್ರಹ್ಮಾಸ್ತ್ರಕ್ಕೆ ಮುಂದಾಗಿದೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಅನ್ನೋ ಕೂಗು ಜೋರಾಗಿದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಈ ಬಗ್ಗೆ ಹಲವು ಸಚಿವರಿಂದ ನಿರ್ಣಯ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕಲಿದ್ದಾರೆ. ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಂಡು ಕೇಂದ್ರಕ್ಕೆ ಸರ್ಕಾರದ ನಿರ್ಣಯವನ್ನು ಕಳುಹಿಸುವ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇನ್ನು ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಲಾಗಿದೆ. ಈ ಹಿನ್ನೆಲೆಯಲ್ಲಿ ಜನವರಿ 28ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದ್ದು, ಈ ಸಭೆಯಲ್ಲಿ ಗವರ್ನರ್ ವಿರುದ್ಧ ಕಾನೂನು ಹೋರಾಟ ಮತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಚರ್ಚಿಸಿ ನಿರ್ಧರಿಸಲಾಗುತ್ತೆ. ಇವತ್ತಿನ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಒಂದೇ ನಿಮಿಷಕ್ಕೆ ಭಾಷಣ ಮಾಡಿ ಮುಗಿಸಿ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಆಕ್ರೋಶದ ಅಲೆ ಎದ್ದಿದೆ. ಇವತ್ತು ಸಂಜೆ ಸಚಿವ ಸಂಪುಟ ಸಭೆ ಇದೆ. ಈ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ನಿರ್ಣಯ ತೆಗೆದುಕೊಳ್ಬೇಕು ಅನ್ನುವಂತಹ ಕೂಗು ಕೂಡ ಎದ್ದಿರುವಂಥದ್ದು. ಹಲವು ಸಚಿವರು ರಾಜ್ಯಪಾಲರ ವಿರುದ್ಧ ನಿರ್ಣಯ ತೆಗೆದುಕೋಬೇಕು ಅನ್ನುವಂಥ ಒತ್ತಾಯ ಕೂಡ ಹಾಕೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಹುತೇಕ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ನಿರ್ಣಯ ತೆಗೆದುಕೊಂಡು ಅದನ್ನು ಕೇಂದ್ರಕ್ಕೆ ಕಳಿಸಬೇಕು ಅನ್ನುವಂತಹ ಚರ್ಚೆ ಆಗುತ್ತೆ. ಇನ್ನು 28ಕ್ಕೆ ಶಾಸಕಾಂಗ ಪಕ್ಷದ ಸಭೆ ಕೂಡ ಇದೆ. ರಾಜ್ಯಪಾಲರ ವಿರುದ್ಧ ಮುಂದಿನ ಕಾನೂನು ಹೋರಾಟ ಬಗ್ಗೆ ಕೂಡ ಅದರಲ್ಲಿ ಚರ್ಚೆ ಮಾಡಲಾಗುತ್ತೆ. ಇದರ ಮಧ್ಯೆ ಉಭಯ ಕಲಾಪಗಳಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಖಂಡನಾ ನಿರ್ಣಯ ತೆಗೆದುಕೊಂಡು ಅದನ್ನು ರಾಷ್ಟ್ರಪತಿಗಳಿಗೂ ಕೂಡ ಕಳಿಸಬೇಕು ಅನ್ನುವಂಥ ತೀರ್ಮಾನ ಆಗುವ ಸಾಧ್ಯತೆ ಇದೆ. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ, ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಸಮಾಧಾನ. ಭಾಷಣವನ್ನ ಓದದೆ ತೆರಳಿದ ಗವರ್ನರ್ ನಡೆಗೆ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರು ವರ್ಷದ ಆರಂಭದಲ್ಲಿ ಜಂಟಿ ಅಧಿವೇಶನ ಸೇರಿದಾಗ ಭಾಷಣ ಮಾಡುವುದು ಸಂವಿಧಾನದ ರೀತಿ, ರಾಜ್ಯಪಾಲರ ಕರ್ತವ್ಯವಾಗಿದೆ. ಆದರೆ ರಾಜ್ಯಪಾಲರು ತಯಾರು ಮಾಡಿದ ಭಾಷಣವನ್ನ ಓದಿಲ್ಲ. ಸರ್ಕಾರ ತಯಾರು ಮಾಡಿದ ಭಾಷಣವನ್ನ ಓದಬೇಕು. ಜಿ ಕಾಯ್ದೆಗೆ ನಮ್ಮ ವಿರೋಧ ಇದೆ. ಗಾಂಧಿ ಹೆಸರನ್ನ ತೆಗೆದಿದ್ದಾರೆ. ಮನ್ರೇಗಾ ಮರುಸ್ಥಾಪನೆ ಆಗಬೇಕು. ಜಿ ಕಾಯ್ದೆ ವಿರೋಧಿಸುತ್ತಿದ್ವಿ. ಕ್ಯಾಬಿನೆಟ್ನಲ್ಲೂ ಕೂಡ ನಿರ್ಣಯವನ್ನ ಕೈಗೊಂಡಿದ್ದೇವೆ. ಅದನ್ನೇ ಭಾಷಣದಲ್ಲಿ ಉಲ್ಲೇಖಿಸಲಾಗಿತ್ತು. ಆದರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಪೆಯಂತೆ ವರ್ತಿಸುತ್ತಿದ್ದಾರೆ. ಕೇಂದ್ರ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳುವುದಕ್ಕೆ ರಾಜ್ಯಪಾಲರ ಬಳಿ ಬೇರೆ ಭಾಷಣ ಓದಿಸೋದಕ್ಕೆ ಮುಂದಾಗಿದ್ರು ಅಂತ ಆರೋಪಿಸಿದ್ರು. ಸನ್ಮಾನ್ಯ ರಾಜ್ಯಪಾಲರು ಪ್ರತಿ ವರ್ಷದ ಆರಂಭದಲ್ಲಿ ಜಂಟಿ ಅಧಿವೇಶನ ಸೇರಿದಾಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಕ್ಕಂಥದ್ದು ಸಂವಿಧಾನದ ರೀತಿಯ ರಾಜ್ಯಪಾಲರ ಕರ್ತವ್ಯ. ಆರ್ಟಿಕಲ್ 176, 163 ಬಹಳ ಸ್ಪಷ್ಟವಾಗಿ ಹೇಳ್ತದೆ. ರಾಜ್ಯಪಾಲರು ಅವರು ತಯಾರು ಮಾಡಿದಂತ ಭಾಷಣವನ್ನು ಓದಾಗಿಲ್ಲ. ಕ್ಯಾಬಿನೆಟ್ ಏನ್ ಪ್ರಿಪೇರ್ ಮಾಡಿಕೊಡ್ತದೆ ಆ ಭಾಷಣವನ್ನ ಓದಲೇಬೇಕು. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನ ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ರಾಜ್ಯಪಾಲರ ಈ ನಡೆ ವಿರುದ್ಧ ನೀವು ವಿಧಾನಸಭೆಯಲ್ಲಿ ಇಲ್ಲ, ನಾನು ಈಗ ಕೂತ್ಕೊಂಡು ಮಾತಾಡ್ತೀನಿ, ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ, ಲಾ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ. ಮಾತಾಡಿ ಅಂತಿಮವಾಗಿ ನೀವು ತಿಳಿಸ್ತೀವಿ. ಇನ್ನು ಕಾಂಗ್ರೆಸ್ ಸದಸ್ಯರು ಸಹ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಸಂಘರ್ಷ ಮಾಡ್ತಿರೋದು ಸರ್ಕಾರವಲ್ಲ, ರಾಜ್ಯಪಾಲರಿಗೆ ಎಲ್ಲಿಂದ ಡೈರೆಕ್ಷನ್ ಬಂದಿದೆಯೋ ಗೊತ್ತಿಲ್ಲ. ನಮ್ಮ ಭಾಷಣದಲ್ಲಿ ಯಾವುದೇ ಕಥೆ ಇಲ್ಲ. ಬಡವರ ಪರವಾಗಿ ನಾವು ಸದನದಲ್ಲಿ ಮಾತನಾಡೋದು ಬೇಡವಾ ಅಂತ ಕಿಡಿಕಾರಿದ್ರು. ಬಿಜೆಪಿ ಏಜೆಂಟ್ ಅಂತೆ ವರ್ತಿಸೋದು ಸರಿಯಲ್ಲ ಅಂತ ಹೇಳಿ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ರು. ರಾಜ್ಯಪಾಲರನ್ನ ಅಡ್ಡಗಟ್ಟಿ ಹಲ್ಲೆ ನಡೆಸೋದಕ್ಕೆ ಯಾರು ಮುಂದಾಗಿಲ್ಲ ಅಂತ ಹೇಳಿ ಎಂಎಲ್ಸಿ ಸಲೀಂ ಹೇಳಿದ್ದು, ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ. ರಾಜ್ಯಪಾಲರು ಭಾಷಣವನ್ನ ಮಾಡದೆ ತೆರಳಿದ್ದು ಕಾನೂನು ಹೋರಾಟವನ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇದು ಎಲ್ಲಿಂದ ಡೈರೆಕ್ಷನ್ಸ್ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಅದು ಮಾನ್ಯ ರಾಜ್ಯಪಾಲರಿಗೆ ತಾವು ಕೇಳಬೇಕಾಗುತ್ತೆ. ಆದ್ರೆ ಬಹಳ ಸ್ಪಷ್ಟವಾಗಿ ಅಲ್ಲಿ ನಮ್ಮ ಭಾಷಣದಲ್ಲಿ ಹೌದಪ್ಪ ಏನೋ ಸುಳ್ಳು ಹೇಳಿಸ್ತಾ ಇದೀವಿ, ಇರ್ಲಾರ್ದ ಕಥೆಗಳನ್ನ ಕಟ್ಟಿಬಿಟ್ಟು ಅವ್ರ ಕಡೆಯಿಂದ ಓದಿಸ್ತಾ ಇದೀವಿ ಅಂದ್ರೆ ಅದು ಒಪ್ಕೋದಾಯಿತು. ವಿ ಆರ್ ಮೇರ್ಲಿ ಫೇಸಿಂಗ್ ಸ್ಟೇಟಿಂಗ್ ದ ಫ್ಯಾಕ್ಟ್ಸ್. ಕರ್ನಾಟಕಕ್ಕೆ ಆಗ್ತಾ ಇರುವಂತ ಮೋಸ ಇರಬಹುದು, ಏನು ತೆರಿಗೆ ಭಯೋತ್ಪಾದನೆ ಇರಬಹುದು, ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದ? ಈಗ ಅದನ್ನ ಓದಕ್ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಷನ್ಸ್ ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ? ಸಂವಿಧಾನಿಕವಾಗಿ ಏನು
ಅವರ ಕರ್ತವ್ಯ ಇದೆ, ಅಷ್ಟಕ್ಕೆ ನಾವು ಸೀಮಿತ ಇರೋದು. ಇಲ್ಲ ಇದು ನನಗೆ ಇಷ್ಟ ಇಲ್ಲ, ನಾನು ಓದಕ್ ಇಷ್ಟ ಇಲ್ಲ ಅಂತ ಹೇಳೋದು ಪರಮಾಧಿಕಾರ ಯಾರಿಗೂ ಇಲ್ಲ. ಇಟ್ ಇಸ್ ವಿಷನ್ ಡಾಕ್ಯುಮೆಂಟ್ ಆಫ್ ದ ಗವರ್ಮೆಂಟ್. ಇಟ್ ಇಸ್ ನಾಟ್ ಎ ಗವರ್ನರ್ ಸ್ಪೀಚ್ ಅಲ್ಲ ಅದು. ಅಲ್ಲಿ ಯಾವುದೇ ಈ ಕ್ಯಾಬಿನೆಟ್ ತೀರ್ಮಾನ ತಗೊಂಡು ನಮ್ಮ ಸರ್ಕಾರದ ಸಾಧನೆ ಮತ್ತೆ ಮುನ್ನೋಟ ಇದ್ರ ಬಗ್ಗೆ ನಮ್ಮ ಗವರ್ನರ್ ಪ್ರತಿ ವರ್ಷ ಮೊದಲೇ ಸೆಷನ್ ಗವರ್ನರ್ ಕರಿತೀವಿ ನಾವು. ಅದು ಮಾಡಲೇಬೇಕು, ಅದು ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್. ಅದನ್ನ ಬಿಟ್ಟು ಇವತ್ತು ಅವ್ರದೇ ಭಾಷಣ ಮಾಡಿದ್ದಾರೆ, ಅದಕ್ಕೆ ನಾವು ಅದನ್ನ ಒಪ್ಪಕ್ಕಾಗಲ್ಲ, ಅದನ್ನ ಖಂಡಿಸ್ತೀವಿ. ಯಾಕಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರದ ಕೈಗೊಪ್ಪಿಯಾಗಿ ವರ್ತನೆ ಮಾಡಬಾರ್ದು. As a governor, he should discharge constitutional duties. He has not done that one. ಅದಕ್ಕೆ ಅದರ ವಿರುದ್ಧ ನಾವು ನಮ್ಮ ಪ್ರತಿಭಟನೆ ಇದ್ದೇ ಇದೆ. ಬಹುಶಃ ಇದ್ರ ಬಗ್ಗೆ ಚರ್ಚೆ ಮಾಡಿ ಬಹುಶಃ ಸುಪ್ರೀಂ ಕೋರ್ಟ್ ಹೋಗೋ ಸಾಧ್ಯತೆ ಇದೆ. ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ಇವತ್ತು ಅವ್ರ ಭಾಷಣವನ್ನ ಓದಬೇಕಾಗಿತ್ತು, ಅದನ್ನ ಅವರು ಓದ್ಲಿಲ್ಲ. ನೀವು ಯಾಕೆ ಹೋಗ್ತಾ ಇದೀರೋ ಓದ್ದೆ ಅಂತ ಹೇಳಿ ಕೇಳ್ತಂತ ಮಾಡೋದು ಅಷ್ಟೇ. ಅಡ್ಡಗಟ್ಟಿ ನಾವೇನು ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದಾಗ್ಲಿ ಇನ್ನೊಂದು ಮಾಡ್ತಕ್ಕಂಥದ್ದಾಗ್ಲಿ ಮಾಡ್ಲಿಲ್ಲ. ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆಯನ್ನ ನೀವು ಅನುಸರಿಸಬೇಡಿ, ಬಿಜೆಪಿ ಅವ್ರ ರೀತಿ ಕೆಲಸ ಮಾಡಬೇಡಿ, ದಯಮಾಡಿ ರಾಜ್ಯಪಾಲರ ಹುದ್ದೆಗೆ ಗೌರವ ಕೊಡಿ ಅಂತಕ್ಕಂಥದ್ದನ್ನ ಅವ್ರಿಗೆ ಮಂದಟ್ ಮಾಡ್ಕೊಳಕ್ ಹೋಗಿದ್ದು. ಬಿಜೆಪಿ ಅವರು ಅವ್ರ ಹಿತಾಸಕ್ತಿ ಏನಂಗಾದ್ರೆ ಅವರೇ ಹೇಳ್ಕೊಟ್ಟಿದ್ರೆ ಓದಬೇಡಿ ಅಂತ. ಬಿಜೆಪಿ ಅವರು ಇದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ರಾಜ್ಯಪಾಲರು ಕೆಲಸ ಮಾಡಿ ಅಂತ ನಾವು ಕೇಳ್ಕೊಂಡು ಅಷ್ಟೇ, ಇನ್ನೇನು ಮಾಡಲಿಲ್ಲ. ಅಲ್ಲಿ ರಾಜ್ಯಪಾಲರು ನಮ್ಮ ದಕ್ಷಿಣ ಭಾರತದಲ್ಲಿರುವಂತ ಇವತ್ತು ಬೇರೆ ಬೇರೆ ಪಕ್ಷಗಳಿದಾವೋ ಹದ್ದು ಮಿಕ್ಕಿಸುವಂತ ಅದನ್ನ ಇವತ್ತು ಕಡೆಗಾಣಿಸುವಂತ ರೀತಿಯಲ್ಲಿ ರಾಜ್ಯಪಾಲರ ಧೋರಣೆ ಇದೆ. ಇದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ತಮಿಳುನಾಡಲ್ಲೂ ಅದೇ ಮಾಡಿದ್ರು, ಕೇರಳದಲ್ಲೂ ಅದೇ ಮಾಡ್ತಾ ಇದ್ದಾರೆ. ಇವತ್ತು ಏನು ಕೇಂದ್ರದ ಕೈಗೊಂಬೆ ಆಗಿರುವಂತ ರಾಜ್ಯಪಾಲರು ಮಾಡಿರುವಂತದ್ದು ಇದು ಖಂಡನೆ. ಇದು ಯಾವ ಉದ್ದೇಶಕ್ಕೆ ಮಾಡ್ತಾರೆ? ಏನ್ ರಾಜ್ಯಪಾಲರನ್ನ ಆಯ್ಕೆ ಮಾಡಿದ್ದೆ ಕೇಂದ್ರ ಮಾಡಿರ್ಬೋದು, ಆದರೆ ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಇವ್ರು ಬಂದು 2 ಮಾತು ಹೇಳಿ ಹೋಗೋದಂಥದ್ದು ಬಹಳ ಖಂಡನೆ ಆಗುತ್ತೆ. ನಿಜವಾಗ್ಲೂ ಇದು ಕೇಂದ್ರದ ಕೈಗೊಂಬೆ ಆಗಿರುವಂತ ರಾಜ್ಯಪಾಲರನ್ನ ವಜಾ ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ರಾಜ್ಯಪಾಲರು ಮಾಡಿದ್ದು ಸರಿ ಎಂದ ಬಿಜೆಪಿಗರು, ಗವರ್ನರ್ ಅಡ್ಡ ಹಾಕಿದವರ ಮೇಲೆ ಕ್ರಮಕ್ಕೆ ಆಗ್ರಹ. ರಾಜ್ಯಪಾಲರ ನಡೆಗೆ ಬಿಜೆಪಿಗರು ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯಪಾಲರು ಮಾಡಿದ್ದು ಸರಿನೇ ಇದೆ, ಆದರೆ ಕಾಂಗ್ರೆಸ್ ಸದಸ್ಯರು ನಡೆದುಕೊಂಡಂತಹ ರೀತಿ ಸರಿಯಿಲ್ಲ. ಗವರ್ನರ್ ಅನ್ನ ಅಡ್ಡಗಟ್ಟಿ ಧಿಕ್ಕಾರ ಕೂಗಿರೋದು ಕಾನೂನು ಬಾಹಿರ. ಸರ್ಕಾರ ಗವರ್ನರ್ ಕೈಯಲ್ಲಿ ಸುಳ್ಳನ್ನ ಹೇಳಿಸೋದಕ್ಕೆ ಯತ್ನಿಸಿತ್ತು, ಅದಕ್ಕೆ ರಾಜ್ಯಪಾಲರು ಒಪ್ಪದೆ ಓದಿಲ್ಲ. ಇದನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಬಿಎಸ್ವೈ ಸಿಎಂ ಆಗಿದ್ದಾಗ ಸಹ ಗವರ್ನರ್ ಆಗಿದ್ದ ಹಂಸರಾಜ್ ಭಾರದ್ವಾಜ್ ಹೀಗೆ ಮಾಡಿದ್ರು ಅಂತ ಅಶೋಕ್ ಹೇಳಿದ್ರು. ಇದು ರಾಹುಲ್ ಸೋನಿಯಾ ಮೆಚ್ಚಿಸಲು ಮಾಡಿರುವ ಕುತಂತ್ರ ಅಂತ ಗುಡುಗಿದ್ರು. ಅಲ್ಲದೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಗೌರವಾನ್ವಿತ ರಾಜ್ಯಪಾಲರು ಅವರ ಕರ್ತವ್ಯ ಏನಿದೆ, ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೇತುವೆಯಾಗಿ ಕೆಲಸ ಮಾಡೋದು ಅವರ ಕರ್ತವ್ಯ. ಆ ಕರ್ತವ್ಯ ರೀತಿಯಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ಆದರೆ ಇವತ್ತು ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನ ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭಾರದ್ವಾಜ್ ಅವರು ಇದ್ದಾಗ ಕೂಡ, ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡ್ಬಿಟ್ಟು ಹೊರಟೋದ್ರು. ಅವಾಗ ಕಾಂಗ್ರೆಸ್ ಗವರ್ನರ್ ಕಾಂಗ್ರೆಸ್ ಅವರು ಇಡೀ ಸದನವನ್ನ ಗೂಂಡಾಗಿರಿ ಮಾಡಿದ್ದಾರೆ. ಇವತ್ತು ಅವರೇ ಎದ್ದು ನಿಂತ್ಕೊಂಡು ಗವರ್ನರ್ಗೆ ಅಡ್ಡಿಪಡಿಸಿರುವಂತದ್ದು. ರಾಜ್ಯಪಾಲರಿಗೆ ಅಗೌರವ ಮಾಡುವಂತ ಕೆಲಸ ಆಡಳಿತ ಪಕ್ಷದವರು ಮಾಡಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಯಾತಕ್ಕೋಸ್ಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಈ ಸದನವನ್ನ ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ, ಇದು ಖಂಡಿತ ಸರಿಯಲ್ಲ. ಸದನದ ದುರ್ಬಳಕೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಇದು ದುರ್ದೈವ. ಇದು ಯಾತಕ್ಕೋಸ್ಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯಪಾಲರನ್ನ ಅಡ್ಡ ಹಾಕಿ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲೂ ಕೂಡ ಅಡ್ಡಿ ಉಂಟು ಮಾಡುವಂತ ಕೆಲಸವನ್ನ ಮಾಡಿದ್ರು. ಅವರು ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಅಡ್ಡ ಹಾಕಿ ಸಂಘರ್ಷದ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು. ನಾನು ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳಿಗೆ ಸದನವೇ ಮಾಡಿರುವ ನಿಯಮವನ್ನ ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ. ಕೆಲವು ವಿಧಾನ ಮಂಡಲದ ಸದಸ್ಯರು ರಾಜ್ಯಪಾಲರನ್ನ ಅಡ್ಡ ಹಾಕಿ ಅವರ ಮೇಲೆ ಮ್ಯಾನ್ ಹ್ಯಾಂಡ್ಲ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ಗುಂಡಾ ವರ್ತನೆಯನ್ನು ತೋರಿದ್ದಾರೆ. ಅವರ ಮೇಲೆ ಸಭಾಪತಿಗಳು ಮತ್ತು ಸಭಾಧ್ಯಕ್ಷರು ಈ ನಿಯಮಾವಳಿಯ ಅನ್ವಯ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ. ಭಾಷಣ ಮಾಡುವ ವಿಚಾರವನ್ನ ಸದನಗಳನ್ನ ಗೌರವದಿಂದ ಕಾಣುವ ವಿಚಾರವನ್ನ ಮಾಡಿದ್ರು. ಆದ್ರೆ ಕೇಂದ್ರದ ವಿರುದ್ಧವಾಗಿ ನೀವು ಸಂಘರ್ಷಕ್ಕೆ ಅಣಿ ಮಾಡತಕ್ಕಂತ ಕೆಲಸಗಳನ್ನ ಮಾಡಿ ಮಾನ್ಯ ಗವರ್ನರ್ ಅವರ ಬೆರಳಿಂದ ಅವರ ಕಣ್ಣನ್ನೇ ಚುಚ್ಚುವಂತ ರೀತಿಯಲ್ಲಿ ನೀವೇನವನ್ನ ಭಾಷಣದಲ್ಲಿ ಬರೆದಿದ್ದೀರಿ, ಅದನ್ನ ಅವರು ತಿರಸ್ಕಾರ ಮಾಡಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಇನ್ನು ಜಂಟಿ ಅಧಿವೇಶನದಲ್ಲಿ ನಡೆದ ಭಾರಿ ಹೈಡ್ರಾಮವನ್ನ ಖಂಡಿಸಲಾಗ್ತಾ ಇದೆ. ಸರ್ಕಾರ ಸಣ್ಣತನದ ನಡವಳಿಕೆಯಿಂದ ಇವತ್ತು ಇಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಲಾಗಿದೆ. ಮುಖ್ಯಮಂತ್ರಿಗಳ ಸಮೇತ ಇವರ ಮಾತನ್ನ ರಾಜ್ಯಪಾಲರ ಮೂಲಕ ಹೇಳಿಸಲು ಮುಂದಾಗಿದ್ರು, ಆದರೆ ರಾಜ್ಯಪಾಲರು ಒಪ್ಪಲಿಲ್ಲ.
ಒಂದು ಜಂಟಿ ಅಧಿವೇಶನವನ್ನ ದುರುಪಯೋಗಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳಿ ಬಿಜೆಪಿಗರು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರ ಅವರ ಹಲವಾರು ನ್ಯೂನತೆಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಅವರ ವೈಫಲ್ಯಗಳನ್ನು ಜನಗಳಿಂದ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ಇವತ್ತಿನ ಒಂದು ಜಂಟಿ ಸದನದ ಅಧಿವೇಶನ ಏನಾಗಬೇಕಾಗಿತ್ತು, ಈ ಸರ್ಕಾರದ ಸಣ್ಣತನದ ನಡವಳಿಕೆಗಳಿಂದ ಇವತ್ತು ಇಂಥ ಒಂದು ಪ್ರಕರಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆಗಿದೆ. ಪದೇ ಪದೇ ಬೀದಿನಲ್ಲಿ ಚರ್ಚೆ ಮಾಡತಂಥ ವಿಷಯಗಳನ್ನು ಈ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಸಮೇತ ಇವತ್ತು ಅದನ್ನು ರಾಜ್ಯಪಾಲರ ಮುಖಾಂತರ ವಿಧಾನಸಭೆಯಲ್ಲಿ ಹೇಳಿಸಬೇಕು ಜಂಟಿ ಅಧಿವೇಶನದಲ್ಲಿ ಅಂತ ಏನು ಹೊರಟರು. ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಇವತ್ತು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಂವಿಧಾನದ ಚೌಕಟ್ಟಿನ ವಿಧಾನಸಭೆಯಲ್ಲಿ ನಡೆದಿದೆ. ಇದರ ಒಟ್ಟಾರೆ ಸಾರಾಂಶ, ಈ ಸರ್ಕಾರಕ್ಕೆ ಇವರ ಹಲವಾರು ತಪ್ಪುಗಳನ್ನು ಮರೆಮಾಚೋಕ್ಕೋಸ್ಕರವಾಗಿ ಈ ಒಂದು ಜಂಟಿ ಅಧಿವೇಶನವನ್ನು ದುರುಪಯೋಗಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಗವರ್ನರ್ ವಿಚಾರ ತಾರಕಕ್ಕೇರಿದೆ. ಭಾಷಣವನ್ನ ಓದದೆ ಗವರ್ನರ್ ತೆರಳಿದ್ದು ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ದಕ್ಷಿಣ ರಾಜ್ಯಗಳಲ್ಲಿದ್ದ ರಾಜ್ಯಪಾಲರು ವರ್ಸಸ್ ಸರ್ಕಾರದ ಸಂಘರ್ಷ ಅದರಲ್ಲೂ ಕೂಡ ಈಗ ಕರ್ನಾಟಕಕ್ಕೂ ಕೂಡ ವ್ಯಾಪಿಸಿದೆ. ತಮಿಳುನಾಡು ಮತ್ತೆ ಕೇರಳದಲ್ಲಷ್ಟೇ ಈ ಸಂಘರ್ಷ ನಡೀತಾ ಇತ್ತು, ಈಗ ಕರ್ನಾಟಕದಲ್ಲೂ ಕೂಡ ಆರಂಭವಾಗಿದೆ. ಹಾಗಾದ್ರೆ ಮುಂದೇನು? ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯಪಾಲರ ಈ ನಡೆಯನ್ನ ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ವ್ಯಾಪಕವಾಗಿ ಖಂಡಿಸೋದಕ್ಕೂ ಕೂಡ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಜೊತೆಗೆ 2 ಖಂಡನ ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ತಿದೆ. ಆದರೆ ಬಿಜೆಪಿ ರಾಜ್ಯಪಾಲರ ನಡೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಹಾಗಾಗಿ ರಾಜ್ಯಪಾಲರ ಇವತ್ತಿನ ಈ ನಡೆಯಿಂದಾಗಿ ಮತ್ತೊಂದು ಸಂಘರ್ಷ ಹುಟ್ಟುಕೊಂಡಿದೆ. ಒಟ್ಟಾರೆಯಾಗಿ ಈ ಒಂದು ಸಂಘರ್ಷವನ್ನ ರಾಜಕೀಯವಾಗಿ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಕೂಡ ನಿರ್ಧರಿಸಿದೆ. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ರವಿ ಸಚಸ್, ಪಬ್ಲಿಕ್ ಟಿವಿ, ಬೆಂಗಳೂರು.